ಹೆಮ್ಮಾರಿಯ ಪ್ಲಾನ್ ಎ ಸಕ್ಸಸ್ ಆಗಿತ್ತು. ಆ ಪ್ಲಾನ್ನಿಂದ 6 ತಿಂಗಳು ಆರಾಮಾಗಿದ್ಲು, ಹೇಗ್ ಬೇಕೋ ಹಾಗಿದ್ಲು. ಆದ್ರೆ 6 ತಿಂಗಳ ಬಳಿಕ ಮತ್ತೆ ಸಮಸ್ಯೆ ಎದುರಾಗಿತ್ತು. ಸಮಸ್ಯೆ ಮನೆ ಬಾಗಿಲಿಗೆ ಬಂದಿತ್ತು. ಇದರಿಂದ ಆ ಹೆಮ್ಮಾರಿ ಪ್ಲಾನ್ ಬಿ ರೆಡಿ ಮಾಡ್ತಾಳೆ. ಆಕೆಯ ಪ್ಲಾನ್ ಬಿ ಬಳಿಕ ನಡೆಯೋದು ಕೊಲೆ, ಅಮಾಯಕನ ಕಗ್ಗೊಲೆ. ಇಷ್ಟಕ್ಕೂ ಆಕೆ ಹೆಣ ಬೀಳಿಸಿದ್ಯಾಕೆ? ಏನವಳ ಎರಡೆರಡು ಪ್ಲಾನ್ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕತ್ತಲ ರಾತ್ರಿ ಮನೆ ಮುಂದೆಯೇ ಹರಿಯಿತು ನೆತ್ತರು. ಪತ್ನಿ ಮಾತು ಕೇಳಿ ಅಣ್ಣನನ್ನೇ ಇರಿದು ಕೊಂದ. ಊಹೆ ಮಾಡಿರಲಿಲ್ಲ ಇವ್ರು ಯಾರೂ ಕೂಡ ಇಂಥದ್ದೊಂದು ಘಟನೆ ನಡೆಯುತ್ತೆ, ಮನೆಯ ಮುಂದೆಯೇ ನೆತ್ತರು ಹರಿಯುತ್ತೆ, ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಹೆಣ ಬೀಳುತ್ತೆ ಅಂತ ಕನಸಲ್ಲೂ ಆಲೋಚಿಸಿರಲಿಲ್ಲ. ಅದೂ ಕೂಡ ಮನೆಹಾಳ ಹೆಂಡತಿ ಮಾತು ಕಟ್ಕೊಂಡು ಕೊಲೆ ಮಾಡ್ತಾನೆ ಅಂತ ಚೂರೇ ಚೂರು ಅಂದುಕೊಂಡಿರಲಿಲ್ಲ. ಆದ್ರೆ ಯಾವುದಾಗಬಾರ್ದಿತ್ತೋ, ಯಾವುದು ನಡಿಬಾರ್ದಿತ್ತೋ ಅದೇ ನಡೆದು ಬಿಟ್ಟಿದೆ. ಇವನು ಗೊತ್ತಾಗ್ಬಿಟ್ರೆ ನಾನು ಸಾಯಿಸ್ಬಿಡ್ತಾನೆ ಅಂದ್ಬಿಟ್ಟು ಎತ್ಕೊಂಡಾಗ ಹಾಕ್ಸ್ಬಿಟ್ಲು. ಇವನು ಗಂಡ ಅವರು ಏನು ಹೇಳ್ತಾರ ಇವನು ಆ ಥರ ಮಾಡಿಬಿಟ್ಟವನು. 11 ಗಂಟೆಯಲ್ಲಿ ಚಾಕುನಿಂದ ಹಂಗೆ ಸುಚ್ಚಿ ತಮ್ಮನನ್ನು ಅಣ್ಣನಿಗೆ ಆ ಥರ ಸುಚ್ಚಿ ಇಲ್ಲೇ ಮರಣ ಮಾಡಿದ್ದನು. ನಾನು ಕನ್ಸಲ್ವಾ, ನಾನು ಇವತ್ತು ಸಾಯಿಸ್ತೀನಿ ಒಬ್ಬನ್ನ, ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನಾನು ಸಾಯಿಸಿ ಹೋಗ್ತೀನಿ, ಇಬ್ಬರನ್ನೂ ಸಾಯಿಸ್ತೀನಿ ಅಂತ ಹೇಳ್ದ. ಇದು ಬೆಂಗಳೂರು ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಮೈಲಸಂದ್ರ. ಅದಿಬ್ಬರು ಹೋಗಿ ನೋಡ್ತಿರೋ ಜಾಗದಲ್ಲೇ ಕೊಲೆ ನಡೆದಿರೋದು. ಅದೇ ಮನೆಯ ಮುಂದೆಯೇ ವ್ಯಕ್ತಿಯೊಬ್ಬ ಹೆಣವಾಗಿ ಹೋಗಿದ್ದ. ಈತನ ಹೆಸರು ಬಾಲರಾಜ್. ಇದೇ ಮೈಲಸಂದ್ರದ ನಿವಾಸಿ. ತುಂಬಾ ಒಳ್ಳೆ ವ್ಯಕ್ತಿ. ಮನೆ ಜವಾಬ್ದಾರಿ ಹೊತ್ಕೊಂಡು ಇಡೀ ಕುಟುಂಬವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದ. ಮಾಡೋದು ಕೂಲಿ ಕೆಲಸವೇ ಆಗಿದ್ರೂ ಮನೆಯಲ್ಲಿ ಏನೇನೂ ಸಮಸ್ಯೆ ಇಲ್ಲದಂತೆ ನೋಡ್ಕೊಳ್ತಿದ್ದ. ಇಷ್ಟೇ ಅಲ್ಲ, ತಾನು ಮದುವೆ ಆಗದೆ ತನ್ನ ತಮ್ಮ ಚೆನ್ನಾಗಿರಲಿ, ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ತಮ್ಮನಿಗೆ ಮೊದಲು ಮದುವೆ ಮಾಡಿದ್ದ. ತಮ್ಮನ ಮಕ್ಕಳನ್ನೂ ಈತನೇ ನೋಡ್ಕೊಳ್ತಿದ್ದ. ಆದ್ರೆ ಆ ನೀಚ ತಮ್ಮನೇ ಈಗ ಅಣ್ಣನನ್ನ ಕೊಂದಿದ್ದಾನೆ. ಆ ಕಿರಾತಕ ತಮ್ಮ ಈತನೇ ನೋಡಿ. ಅದೂ ಕೂಡ ಹೆಂಡತಿ ಮಾತು ಕೇಳಿಕೊಂಡು ಅಣ್ಣನನ್ನ ಕೊಂದಿದ್ದಾನಂತೆ. ನೋಡೋಕೆ ಪಕ್ಕಾ ಪುಂಡ ಪೋಖ್ರಿಯಂತೆ ಕಾಣಿಸ್ತಿರೋ ಈತನ ಹೆಸರು ಆಂಥೋನಿ ರಾಜ್. ಈತನೇ ಹೆಂಡತಿ ಮಾತು ಕೇಳಿ ಅಣ್ಣನನ್ನೇ ಕೊಂದಿರೋ ಕಿರಾತಕ. ಬೆವರು ನೀರು ಹರಿಸಿ ದುಡಿದು ತಿನ್ನೋ ತಾಕತ್ತಿಲ್ದೇ ಇದ್ರು, ಹೆಂಡತಿ ಮಕ್ಕಳನ್ನ ಸಾಕುವ ಯೋಗ್ಯತೆ ಇಲ್ಲದಿದ್ರು, ಅವಳ ಒಂದೇ ಒಂದು ಮಾತಿಗೆ ಇಡೀ ಮನೆಯನ್ನ ಸ್ಮಶಾನ ಮಾಡಿರೋ ನೀಚ ಇವನು. ಮತ್ತೊಬ್ಬನ ಜೊತೆ ಜಾಲಿ ಮಾಡೋಕೆ ಪ್ಲಾನ್ ಎ. ಮನೆಯ ಜವಾಬ್ದಾರಿ ಹೊತ್ಕೊಂಡಿದ್ದ ಬಾಲರಾಜ್ ಯಾರ ತಂಟೆಗೂ ಹೋಗ್ತಿರಲಿಲ್ಲ. ಯಾರೊಂದಿಗೂ ಜಗಳ ಮಾಡಿಕೊಂಡಿರೋ ವ್ಯಕ್ತಿಯಲ್ಲ. ಅದರಲ್ಲೂ ತಮ್ಮ ಆಂಥೋನಿ ಕುಡುಕನಾಗಿರೋದ್ರಿಂದ ತಾನೇ ಮನೆಯ ಜವಾಬ್ದಾರಿ ಹೊತ್ಕೊಂಡಿದ್ದ. ಕುಡಿತದ ಚಟಕ್ಕೆ ಬಿದ್ದಿದ್ದ ಆಂಥೋನಿಯ 3 ಮಕ್ಕಳನ್ನೂ ಸಹ ಬಾಲರಾಜ್ ಸಾಕಿ ಸಲಹುತ್ತಿದ್ದ. ಆದ್ರೆ ಈ ಆಂಥೋನಿ ಪತ್ನಿ ರೋಸಿ ಎಂಬಾಕೆ ಅದಾಗಲೇ ದಾರಿ ತಪ್ಪಿ ಬಿಟ್ಟಿದ್ದಳು. ಕುಡುಕ ಗಂಡನನ್ನ ನೋಡಿ ನೋಡಿ ಸಾಕಾಗಿ ಪರಸಂಗ ಮಾಡಿದ್ದಳು. ಹೀಗಾಗಿ
ಆತನ ಜೊತೆ ನಲಿದಾಡೋಕೆ, ಆತನ ಜೊತೆ ಮಜಾ ಮಾಡೋಕಂತ ಆಕೆ ಒಂದು ಪ್ಲಾನ್ ಮಾಡಿದ್ದಳು. ಗಂಡನ ಕುಡಿತವನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡಿದ್ದಳು. ಫುಲ್ ಟೈಟ್ ಆಗಿ ಮನೆಗೆ ಬರ್ತಿದ್ದ ಆಂಥೋನಿಯನ್ನ ರಿಯಾಬ್ ಸೆಂಟರ್ನಲ್ಲಿ ಸೇರಿಸ್ಬಿಡ್ತಾಳೆ. ಗಂಡ ಕುಡಿಯೋದು ಬಿಡ್ಲಿ, ಅಲ್ಲಿ ತನಕ ಅವನನ್ನ ಕರ್ಕೊಂಡ್ ಬರಲ್ಲ ಅಂತ ಊರು ತುಂಬಾ ಡಂಗುರ ಸಾರಿಸ್ಕೊಂಡ್ ಬರ್ತಾಳೆ. ಆದ್ರೆ ಅವಳ ಪ್ಲಾನ್ ಬೇರೆ ಆಗಿತ್ತು. ಗಂಡನನ್ನ ರಿಯಾಬ್ ಸೆಂಟರ್ನಲ್ಲಿ ಹಾಕಿ ತಾನು ಲವ್ವರ್ ಜೊತೆ ಜಾಲಿ ಮಾಡಬೇಕು ಅಂತ ಗಂಡನನ್ನ ರಿಯಾಬ್ ಸೆಂಟರ್ಗೆ ಹಾಕಿದ್ದಳು. ಅದರಂತೆ ಕಳೆದ 6 ತಿಂಗಳು ಫುಲ್ ಎಂಜಾಯ್ ಮಾಡಿಕೊಂಡಿದ್ದಳು. ಇಷ್ಟೇ ಅಲ್ಲ, ಅದಾಗಲೇ ಮನೆ ಬಿಟ್ಟು ಲವ್ವರ್ ಜೊತೆನೂ ಎಸ್ಕೇಪ್ ಆಗಿದ್ದಳು. ಈ ನಡುವೆ ಈ ಆಂಥೋನಿ ರಿಯಾಬ್ ಸೆಂಟರ್ನಿಂದ ರಿಲೀಸ್ ಆಗಿದ್ದಾನೆ. ನಂತರ ನನ್ನ ಹೆಂಡತಿ ಎಲ್ಲಿ ಅಂತ ಮನೆಯಲ್ಲಿ ಕೇಳಿದ್ದಾನೆ. ಆಗ ಹೆಂಡತಿ ವಿಷಯ ಆಂಥೋನಿಗೆ ಗೊತ್ತಾಗಿದೆ. ಆಂಥೋನಿ ಹೆಂಡತಿಯನ್ನ ಹುಡುಕೊಂಡು ಹೋಗಿ ಪ್ರಶ್ನೆ ಮಾಡಿದ್ದಾನೆ. ಯಾಕಿಂಗ್ ಮಾಡಿದೆ ಅಂತ ಜಗಳ ಮಾಡಿದ್ನಂತೆ. ಈ ವೇಳೆ ಮನೆಹಾಳ್ ರೋಸಿ ನಿನ್ನ ಅಣ್ಣನನ್ನ ಕೊಲೆ ಮಾಡು, ಆಮೇಲೆ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳಿದ್ಲಂತೆ. ಇದರಿಂದ ನಶೆಯಲ್ಲಿದ್ದ ಆಂಥೋನಿ ಮನೆಗೆ ಬಂದು ಅಣ್ಣನ ಜೊತೆ ಗಲಾಟೆ ಮಾಡಿದ್ದಾನೆ. ನಂತರ ಚಾಕುವಿನಲ್ಲಿ ಇರಿದು ಕೊಂದೇ ಬಿಟ್ಟಿದ್ದಾನೆ. ನಮ್ಗೆ ಈಗ ತನಿಖೆಯಿಂದ ಗೊತ್ತಿದ್ದೇನಂತ ಹೇಳಿದ್ರೆ, ರೋಸಿ ಅನ್ನೋಳು ನಿಮ್ಮ ತಾಯಿ ಮತ್ತೆ ನಿಮ್ಮ ಅಣ್ಣ ಇಬ್ರು ಅಲ್ಲಿ ಮನೇಲಿದ್ರೆ ನಾನು ಸಂಸಾರಕ್ಕೆ ಬರೋದಿಲ್ಲ, ನಿನ್ನ ಹತ್ರ ಬರಲ್ಲ ಅಂತ ಹೇಳಿ ಅವಳು ಈಗಾಗಲೇ ಇನ್ನೊಬ್ಬರ ಜೊತೆ ಹೋಗಿದ್ದಾಳೆ. ಹಾಗಾಗಿ ನಮ್ಮ ಅಣ್ಣ ಮತ್ತೆ ನಮ್ಮ ತಾಯಿ ಇಲ್ಲಿ ಇರೋದ್ರಿಂದ ನನಗೆ ಅವಳು ಇಲ್ಲಿ ಬರ್ತಾ ಇಲ್ಲ ಅಂತ ಅದು ಮನಸ್ಸಲ್ಲೇ ಅವಳು ಇಟ್ಕೊಂಡು ತುಂಬಾ ಕುಡಿದು ರಾತ್ರಿ ಅವ್ರಿಗೆ ಫಸ್ಟ್ ಒಂದು ಚಾಕು ಹಾಕಿದ್ದಾನೆ. ಅದಾದ ನಂತರ ನಮ್ಮ 112 ಪೊಲೀಸರು ಹೋಗೋಷ್ಟರಲ್ಲಿ ಇನ್ನೊಂದ್ಸತಿ 4-5 ಬಾರಿ ಹೊಟ್ಟೆಗೆ ಬೇರೆ ಕಡೆ ಎಲ್ಲ ಚುಚ್ಚಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅಸಲಿಗೆ ಅಣ್ಣನನ್ನ ಕೊಲೆ ಮಾಡಿಸೋದು, ಗಂಡನನ್ನ ಜೈಲಿಗೆ ಕಳಿಸೋದು, ಬಳಿಕ ತಾನು ಲವರ್ ಜೊತೆ ಆರಾಮಾಗಿರಬಹುದು ಅಂತ ಈ ಸುಬ್ಬಿ ಮಾಡಿದ್ದ 2ನೇ ಪ್ಲಾನ್ ಇದು. ಸದ್ಯ ಕೊಲೆ ಮಾಡಿ ಪೊದೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಆರೋಪಿ ಆಂಥೋನಿಯನ್ನ ಪೊಲೀಸರು ಬಂಧಿಸಿದ್ದಾರೆ.